ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದಾವರು. ಆತ್ಮೀಯ, ಈಗಾಗಲೇ ಕೇಳಿ ಬದಲಾಗಿ ನೀವು ಕೇಳಿದ್ದೀರಿ, ನಮ್ಮ ಪ್ರಭಾಕರ್ ಕೋರೆಯವರು ಕಾರ್ಯಾಧ್ಯಕ್ಷ ಸ್ಥಾನದಿಂದ ಹಿಂಸರಿದ ಸುದ್ದಿಗಳು ಬರ್ತಾ ಇದ್ದಾವೆ. ಜೊತೆಗೆ 15 ಸ್ಥಾನಗಳು ಅವಿರೋಧವಾಗಿ ಒಂದಿಷ್ಟು ಬದ್ಧವಾದಂಥ ಸ್ಥಳಗಳಲ್ಲಿ ತಂದೆಯ ಬದಲಾಗಿ ಮಕ್ಕಳ ಬಂದು ಸೇರಿಕೊಂಡಿದ್ದಾರೆ. ಹೊಸದು ಯಾರಿಲ್ಲ ಆಡಳಿತ ಮಂಡಳಿಯಲ್ಲಿ. ಈ ಆಡಳಿತ ಮಂಡಳಿಯಲ್ಲಿಯ ಒಬ್ಬರು ಅಧ್ಯಕ್ಷರು ಅಥವಾ ಕಾರ್ಯಾಧ್ಯಕ್ಷರಾಗುವಂಥದ್ದು ಅಂತೇಳಿ. ಅದು ಯಾರು ಆಗ್ತಾರ, ಏನಾಗ್ತಾರ, ಅದು 15 ಜನಕ್ಕೆ ಪಟ್ಟಂಥ ವಿಷಯ. ಅದು ಯಾರೋ ಆಗಲಿ, ಇಲ್ಲಿವರೆಗೆ ಆಡಳಿತ ಮಾಡಿದಂಥ ಅಧಿಕಾರದಿಂದ ಹಿಂದಿಸರಂಥ ಪ್ರಭಾಕರ್ ಕೋರೆಯವರು ನಿಜವಾಗಿಯೂ ಸಪ್ತರ್ಷಿಗಳು ಕಟ್ಟಿದ, ದಾನಿಗಳು ಕೊಟ್ಟ ಹಣವನ್ನು ಸದುಪಯೋಗ ಮಾಡಿಕೊಂಡು ಒಂದು ಲಾಭದ ಸಂಸ್ಥೆಯನ್ನಾಗಿ ಮಾಡಿದ್ದಾರೆ. ಅದನ್ನು ಅನ್ನೋದ್ರಲ್ಲೇ ಎರಡು ಮಾತಿಲ್ಲ. ಯಾಕಂತಂದ್ರೆ ಅದೇನು ಸಾಲದಲ್ಲ, ಈ ಒಂದು ಸಾಧನೆ ಅದನ್ನಂತ ಮೆಚ್ಚಲೇಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲೇ ಈಗಾಗಲೇ 100 ವರ್ಷ ಆಯಿತು ಸ್ಥಾಪನೆ ಮಾಡಿದ್ದನ್ನು, ಸಂಸ್ಥೆಯನ್ನು. ಇದರಲ್ಲಿ 1.25 ಲಕ್ಷ ಅದಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 16,000ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಬೃಹತ್ ಆಸ್ಪತ್ರೆ ಹೊಂದಿದ ಸಂಸ್ಥೆ. ಹೆಚ್ಚು ಕಡಿಮೆ 3,000 ಕೋಟಿ ಅದಕ್ಕಿಂತ ಹೆಚ್ಚಿಗೆ ಆಗ್ತದೆ. ಇದರ ಒಟ್ಟು ಬಂಡವಾಳ ಆಯಿತು, ಈ ಥರದ ಟೋಟಲ್ ಇಲ್ಲಿವರೆಗಿದ್ದಂಥ ಹಣದ ಬಗ್ಗೆ ಅಷ್ಟು ದುಡ್ಡು ದುಡಿತದೆ ಅನ್ನುವಂಥದ್ದು. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಕೋರೆಯವರು. ಅದಕ್ಕಿಂತಲೂ ಇಂಪಾರ್ಟೆಂಟ್ ಸಪ್ತರ್ಷಿಗಳು ಹಾಕಿದಂತಹ ಪಾಯ, ಅವ್ರು ಕೊಟ್ಟಂತಹ ಒಂದು ಕಂಡಂಥ ಕನಸು ಇವತ್ತು ನೆರವೇರಿಸುವಲ್ಲಿ ನಮ್ಮ ಕೋರೆಯವರು ಯಶಸ್ವಿಯಾಗಿದ್ದಾರೆ. ಆದರೆ ಅದು ಆರ್ಥಿಕವಾಗಿ ಭ್ರಷ್ಟ್ ಮಾಡಿದೆ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ಅರ್ಥವ್ಯವಸ್ಥೆ ಎಲ್ಲದಕ್ಕೂ ಬೇಕಾ. ಒಂದು ಸಂಸ್ಥೆ ಬೆಳೆದ 4 ಜನಕ್ಕೆ ಉಪಯೋಗ ಆಗೋದಕ್ಕೆ ಅರ್ಥವ್ಯವಸ್ಥೆ ಬೇಕು. ಅರ್ಥವ್ಯವಸ್ಥೆ ಬೇಕಾಗಿದ್ದಪ್ಪ ಅಂದ್ರೆ ಲಾಭದ ಉದ್ಯೋಗ ಮಾಡಲೇಬೇಕಾಗ್ತದೆ. ಅದು ಅನಿವಾರ್ಯ ಆಗ್ತದೆ ರೀ, ಇಲ್ಲಂತಲ್ಲ. ಆದರೆ ನಿಜವಾಗಿಯೂ ಈ ಸಂಸ್ಥೆ ಮೂಲ ಕಟ್ಟಿದಂತಹ ಸಪ್ತರ್ಷಿಗಳ ಕನಸು ಏನಾಗಿತ್ತಪ್ಪ ಅಂದ್ರೆ ಇದು ಲಿಂಗಾಯತ ಅಂತ ಆಯಿತು, ವಿಶೇಷವಾಗಿ ಲಿಂಗಾಯತರಿಗೆ, ಅದರಲ್ಲೂ ಬಡ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅನ್ನುವಂಥ ಒಂದು ಉದ್ದೇಶ, ಎಲ್ಲರೂ ಕಲೀಲಿ ಅನ್ನುವಂಥ ಉದ್ದೇಶ. ಅದ್ರ ಜೊತೆ ಇನ್ನುಳಿದ ಜಾತಿಗಳು, ಧರ್ಮದವರು, ಇನ್ನುಳಿದವರು ಎಲ್ಲರೂ ಕಲೀಲಿ ಅನ್ನುವಂಥ ಒಂದು ಮನಸ್ಸು. ಆ ಸ್ಥಿತಿಯಲ್ಲಿ ಎಷ್ಟು ಮಟ್ಟಿಗೆ ಕೋರೆಯವರು ಮಾಡಿದ್ರು ಇನ್ನು ವಿಮರ್ಶೆಗೆ ಬಿಟ್ಟಂಥ ವಿಷಯ. ಆದರೆ ಇಲ್ಲಿವರೆಗೆ ವಿಶೇಷವಾಗಿ ನಾವು ಕೇಳಿದಂಗೆ, ಅಭ್ಯಾಸ ಮಾಡಿದಂಗೆ ಕೇಳಿ MBBS ಆಗಿರ್ಬೋದು, MD ಆಗಿರ್ಬೋದು, MS ಆಗಿರ್ಬೋದು, BE ಆಗಿರ್ಬೋದು, MTech ಆಗಿರ್ಬೋದು, ME ಆಗಿರ್ಬೋದು, ಯಾವುದೇ ಒಂದು ಪ್ರೊಫೆಷನಲ್ ಕೋರ್ಸ್ಗಳು ಆಗಿರ್ಬೋದು. ಅದೇ ಕಾಲಕ್ಕೆ ಇಲ್ಲಿ MSc, MA, MCom ಇವುಗಳಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. BCom, BA ಇವೆಲ್ಲ ಕಾಲೇಜುಗಳಲ್ಲೇ ವಿಶೇಷವಾಗಿ ಮುಂದೆ BSc ಇದೆಲ್ಲ ಏನಾಗಿದೆಪ್ಪ ಅಂತಂದ್ರೆ ದುಡ್ಡಿದ್ದವ್ರಿಗೆ ಹೆಚ್ಚು ನೌಕರಿಗಳಾಗಿದ್ದಾವೆ ಅನ್ನೋದು ಭಾಳಷ್ಟು ಜನರ ಆರೋಪ. ಮತ್ತು ಅದು ಬಡ ಲಿಂಗಾಯತರಿಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ಪ್ರಶ್ನೆಗಳನ್ನೆಲ್ಲರೂ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಾವು ಹೊಸದಾಗಿ ಬರುತ್ತಿರುವಂತಹ ಹೀಗೇನೋ ಸರಿಯೋ ತಪ್ಪು ವಿಮರ್ಶೆ ಮುಖ್ಯ ಅಲ್ಲ. ಸಂಸ್ಥೆ ಕಟ್ಟಿದ್ದಾರೆ, ವಿಮರ್ಶೆ ಆಗಲಿ ಇಲ್ಲ ಅಂತಲ್ಲ. ಆದರೆ ಮುಖ್ಯವಾಗಿ ಆಗಬೇಕಾಗಿದ್ದೇನಪ್ಪ ಅಂದ್ರೆ ಇನ್ನು ಬೆಳಿಬೇಕು. ಜೊತೆಗೆ ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿದ್ದೇನಪ್ಪ ಅಂತಂದ್ರೆ ನಿಜವಾಗ ಸರ್ಕಾರ ಮಾಡೋ ಕೆಲಸ ಅದನ್ನು ಎಲ್ಲರೂ ಸರ್ಕಾರ ಮಾಡಲಿ ಅನ್ನೋ ಪ್ರಶ್ನೆನೂ ಇಲ್ಲ. ಸರ್ಕಾರದ ಕೆಲಸನ ಲೋಕೋದ್ಧಾರ, ಲೋಕ ಕಲ್ಯಾಣ ಅನ್ನುವಂಥದ್ದು ಗೊತ್ತದ, ಶಿಕ್ಷಣ ಕೊಡಬೇಕಂತೇಳಿ ಆ ದಿಶೆಯಲ್ಲೇ ನಮ್ಮ ಈ ಸಂಸ್ಥೆ ಇವತ್ತು ಸರ್ಕಾರದ ಕೆಲಸವನ್ನು ಸರ್ಕಾರ ಸಹಾಯ ಪಡೋದು ಮತ್ತು ಸ್ವತಃ ತಾನು ಬಡ ಮಕ್ಕಳಿಗೆಲ್ಲ ಹೆಚ್ಚು ಕಡಿಮೆ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ಲಿಕ್ಕೆ ಸಾಧ್ಯದನಾ, ಆ ಮಕ್ಕಳು ಬೆಳೆಸೋಲ್ಲಿ ಏನಾದರೂ ಸಾಧ್ಯದನಾ, ಭಾಳ ಟ್ಯಾಲೆಂಟೆಡ್ ಇದ್ದಂಥ ಬಡ ಮಕ್ಕಳಿಗೆ ಈ MS, MD, MBBSನಲ್ಲಿ ಏನಾದರೂ ಅವಕಾಶ ಸಿಗಲಿಕ್ಕೆ ಸಾಧ್ಯದನಾ, ಮಾಡಲಿಕ್ಕೆ ಸಾಧ್ಯ ಅನ್ನೋ ದಿಶೆಯಲ್ಲೇ ಇವರೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಲಾಭದ ಉದ್ಯೋಗ ಆಗಿದೆ ಹಾಗಂತೇಳಿ ಅದನ್ನು ದಿವಾಳಿ ಹಬ್ಬಿಸ್ಬೇಕಂತನೂ ಅಲ್ಲ. ಯಾಕಂದ್ರೆ ಈ ದೇಶದ ಮೂಲ ಆಸ್ತಿ ಯಾರಪ್ಪ ಅಂದರೆ ಈ ವಿದ್ಯಾರ್ಥಿಗಳು. ಇದರಲ್ಲಿ ಎರಡು ಮಾತಾಡಿ ವಿದ್ಯಾರ್ಥಿನಿಯರು. ಯಾವುದೇ ಜಾತಿ, ಧರ್ಮ, ಕುಲ ಇರಲಿ ಮತ್ತು ಬೇರೆ, ಆದರೂ ಲಿಂಗಾಯತ ಧರ್ಮದ ಬಗ್ಗೆ ಒಂದಿಷ್ಟ, ಲಿಂಗಾಯತ ಜಾತಿ ಬಗ್ಗೆ ಒಂದಿಷ್ಟ ಕಾಳಜಿ ಇದ್ದಂಥ ಈ ಸಂಸ್ಥೆ ಅಲ್ಲಿಯ ಬಡ ಮಕ್ಕಳಿಗಾದರೂ ಸಹಿತ
ಇವತ್ತು ನಾವು ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಯಾಕಪ್ಪ ಅಂದ್ರೆ ಹಿಂದುತ್ವದ ಬಗ್ಗೆ ಮಾತಾಡುವಂಥವ್ರು, ಹಿಂದುತ್ವದ ಬಗ್ಗೆ ದೊಡ್ಡದಾಗಿ ಮಾತಾಡಿ ಇವತ್ತು ಪ್ರಧಾನಿ ಆದಂಥ ಮೋದಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಎಷ್ಟು ಜನ ಹಿಂದೂ ಮಕ್ಕಳಿಗೆ ಇವತ್ತು ಪ್ರತಿ ವರ್ಷ ಉದ್ಯೋಗ ಕೊಟ್ಟದ ಅಂತೇಳಿ, ಅವ್ರನ್ನ ಬದುಕಿನ ದಂಡಿಗೆ ಹೆಚ್ಚದ ಅಂತೇಳಿ. ಕೇವಲ ಚುನಾವಣೆಗಳು ಉಪಯೋಗ ಮಾಡ್ಕೊಳ್ಳೋದು, ಚುನಾವಣೆ ಆದ್ಮೇಲೆ ಹೊರಗೆ ಹಾಕೋದು ನಾವು ನೋಡ್ತಾ ಇರ್ತೀವಿ. ಚುನಾವಣೆಗಾಗಿ ಇದ್ದಂಥ ಉಪಯೋಗ ಮಾಡೋಂಥದ್ದು ಅನೇಕ ನಡೆದು ನೋಡಿದ್ವಿ ನಾವು. ಅದಕ್ಕಾಗಿ ಈಗ ಈ ಕೇಳೋದು ಇದನ್ನು, ನೀವು ಲಿಂಗಾಯತ್ ಮಕ್ಕಳಿಗೆ, ಅದರಲ್ಲೂ ಅತಿ ಕಡು ಬಡ ಮಕ್ಕಳಿಗೆ ಎಷ್ಟು ಜನ MBBS ಸೀಟನ್ನು ಕೊಟ್ಟಿದ್ದೀರಿ ಪ್ರೊಫೆಷನಲ್ ಕೋರ್ಸ್ ಒಳಗೆ? ಏನೋ BA ಬೇಕಾದ್ರೊಂದಿಷ್ಟು ಏನೋ ಸರ್ಕಾರದ ಫೀನು ಕನ್ಸೆಷನ್ ಕೊಟ್ಟಿರ್ತದೆ, ಅದ್ರ ಜೊತೆ ನೀವು ಒಂದಿಷ್ಟು ಬಿಟ್ಬೋದು. ಎಲ್ಲೋ BA BCom MCom MSc ಇಂಥ ಅನುಕೂಲ ಆಗುವಂಥ ಅಲ್ಲೆಲ್ಲಿ ಬಿಟ್ಟಿರ್ಬೋದು. ಬಟ್ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಮಾತ್ರ ಮೋಸ್ಟ್ಲಿ ಫ್ರೀಯಾಗಿ ಬಡ ಲಿಂಗಾಯತ ಮಕ್ಕಳಿಗೆ ಮಾಡಿಲ್ಲ ಅಥವಾ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಒಂದಿಷ್ಟು ಆರೋಪಗಳಿದ್ದಾವೆ. ಅವುಗಳಿಗೆ ಇನ್ನು ಮುಂದಿನ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಕಾರ್ಯಾಧ್ಯಕ್ಷರಾದವರು ಪರಿಹಾರ ಹುಡುಕ್ಬೋದಾ ಅನ್ನುವಂಥ ಒಂದು ಚಿಕ್ಕ ಪ್ರಶ್ನೆ. ಅದು ಮಾಡಲೇಬೇಕಾದಂಥದ್ದು. ಯಾಕಂದ್ರೆ ಈ ಲಿಂಗಾಯತ ಸಮುದಾಯದ ಹೆಸರಿನಲ್ಲ, ಲಿಂಗಾಯತ ಸಮಾಜ ಹೆಸರಿನಲ್ಲ ಈ ಸಂಸ್ಥೆಯನ್ನು ಕಟ್ಟಿ ಆ ಜನಕ್ಕೆ ಪಾಪ ಇನ್ನಷ್ಟು ಎಜುಕೇಷನ್ ಫ್ರೀ ಬರಲಿ, ದುಡ್ಡು ಕೊಟ್ಟವ್ರು ಎಲ್ಲೂ ಕಲಿತಾರೆ ಮತ್ತು ಅವಕಾಶ ಇದೆ ಅವ್ರಿಗೆ. ದುಡ್ಡು ಇಲ್ಲದಂಥವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ? ಅದೂ ಆ ದಿಶೆಯಲ್ಲಿ ಈ ನಮ್ಮ 15 ಜನ ಈಗೇನು ಆಯ್ಕೆ ಆಗಿದ್ದಾರೆ, ವಿಶೇಷವಾಗಿ ಈ ಹಳೆಯ ಮಂದಿ ಇವತ್ತು ಹೊಸದಾಗಿ ಬಂದಿದ್ದಾರೆ, ಎಂಟ್ರಿ ಆಗಿದ್ದಾರೆ, ವಿಚಾರ ಮಾಡಿ ಭಾಳ ಉತ್ತಮ. ಪ್ರಭಾಕರ್ ಕೋರೆ ಆಯ್ಕೆ ಆಗಿಬಿಟ್ಟಿದ್ದಾರೆ. ನಂತರದಲ್ಲಿ ಮಹಾಂತೇಶ್ ಕೌಜರಿ ಅವರು ಈಗ ಹಾಲಿ ಅಧ್ಯಕ್ಷರಿದ್ದಾರೆ, ಅವರಾಗಿರ್ಬೋದು, ಬಸವರಾಜ್ ಶ್ರೀ ತಟವಟೆ ಅವರಾಗಿರ್ಬೋದು, ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಕೊಳ್ಳಿ ಅವರಾಗಿರ್ಬೋದು, ವಿಜಯಶ್ರೀ ಮೆಟ್ಗುಡ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಮಹಾಂತೇಶ್ ಕೌಟಿಗಿಮಠ ಅವರಾಗಿರ್ಬೋದು, ಅನಿಲ್ ವಿ ಪಟ್ಟೇದವರಾಗಿರ್ಬೋದು, ಪ್ರೀತಿ ಕರಣ್ ದೊಡ್ಡವಾಡವರಾಗಿರ್ಬೋದು, ಜಯಾನಂದ್ ಮುನವಳ್ಳಿ ಅವರಾಗಿರ್ಬೋದು, ಮಂಜುನಾಥ್ ಶಂಕರ್ ಮುನವಳ್ಳಿ ಅವರಾಗಿರ್ಬೋದು, ಯಲ್ಲನಗೌಡ ಸಿ ಪಾಟೀಲ್ರಾಗಿರ್ಬೋದು, ಅದೇ ಕಾಲಕ್ಕೆ ಬಸವರಾಜ ಪಾಟೀಲ್ರಾಗಿರ್ಬೋದು, ಪ್ರವೀಣ್ ಭಾಗ್ಯವಾಡಿ ಆಗಿರ್ಬೋದು, ಅಮಿತ್ ಪ್ರಭಾಕರ್ ಕೋರೆ ಅವರಾಗಿರ್ಬೋದು, ಇವರೆಲ್ಲ ಈಗ ಇದ್ದಂಥ ಈ ಆಡಳಿತ ಮಂಡಳಿ ಸದಸ್ಯರು. ಇವರಲ್ಲಿ ಯಾರಾದರೂ ಒಬ್ಬರು ಆಗ್ತಾರೆ. ಮೋಸ್ಟ್ಲಿ ಇಲ್ಲಿ ಭಾಳಷ್ಟು ಜನ ಅಭಿಪ್ರಾಯಪಟ್ಟಂಗೆ, ಭಾಳಷ್ಟು ಜನ ಯೋಚನೆ ಮಾಡುವಂಗೆ ಕಾರ್ಯಾಧ್ಯಕ್ಷರಾಗೆ ಮೋಸ್ಟ್ ಪ್ರಾಬಬ್ಲಿ ಮಹಾಂತೇಶ್ ಕೌಜರಿ ಅವರಾಗ್ಬೋದು, ಇಲ್ಲ ಪ್ರೀತಿ ಕರಣ್ ದೊಡ್ಡವಾಡವರು ಅಂದ್ರೆ ಕೋರೆಯವ್ರ ಮಗಳು ಅವರಾಗ್ಬೋದು, ಇಲ್ಲ ಅಮಿತ್ ನಮ್ಮ ಏನಪ್ಪ ಅಂದ್ರೆ ಪ್ರಭಾಕರ್ ಕೋರೆ ಅವರಾಗ್ಬೋದು ಅಂತೇಳಿ ಒಂದಿಷ್ಟು ಕೇಳಿ ಬರ್ತಾ ಇದ್ದೀವಿ. ಇದನ್ನು ಬಿಟ್ಟು ಮತ್ತೆ ಅವರು ಆಗ್ಬೋದಿಲ್ಲ ಅಂತಲ್ಲ. ಆದರೆ ಒಂದು ಮಾತ್ರ ಇಲ್ಲಿ ಸತ್ಯದ, ಇಲ್ಲಿ ಏನಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಪ್ರಭಾಕರ್ ಕೋರೆ ಅವರು ಹಿಂದೆ ನಿಂತುಕೊಂಡು ಈ ಸಂಸ್ಥೆ ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾಡುವ ಸಾಧ್ಯತೆಗಳು ಹೆಚ್ಚಿದ್ದಾವಂತ. ಮತ್ತು ಅವ್ರು ಮಾಡಬೇಕಾಗಿದ್ದವ್ರ ಕರ್ಮನೂ ಹೌದು. ಯಾಕಂದ್ರೆ ಅವ್ರಿಗೆ ಇದನ್ನು ಅಷ್ಟು ಪ್ರೀತಿ ಮಾಡಿ ಪ್ರೀತಿಸಿದ್ದಾರೆ. ಅದರಲ್ಲೂ ಸಪ್ತರ್ಷಿಗಳ ಹೆಸರನ್ನು ಉನ್ನತಕ್ಕೆ ಒಯ್ದಿದ್ದಾರೆ. ಎಲ್ಲಿ ಸಂಸ್ಥೆ ಇವತ್ತು ಇಂಟರ್ನ್ಯಾಷನಲ್ ಒಂದು ದೊಡ್ಡ ಸಂಸ್ಥೆಯಾಗಿ ನಿಂತದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಜೊತೆಗಿದು ಇನ್ನಷ್ಟಿಲ್ಲೇ ಸಂಶೋಧನೆಗಳಿಗೆ ಅನುಕೂಲ ಮಾಡುವಂಥ ಸಾಧ್ಯದಲ್ಲ. ಯಾಕಂತಂದ್ರೆ ಆರ್ಥಿಕವಾಗಿ ಭದ್ರದ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತದ ಎಲ್ಲ ಖರೆ. ಆದರೆ ಇಲ್ಲಿ ಸಂಶೋಧನೆ ನಡೀತಾ ಇದ್ದಾವೆ, ಕೇವಲ ಪ್ರೊಫೆಷನಲ್ ಕೋರ್ಸ್ಗಳು ನಡೀತಾ ಇದ್ದಾವೆ. ಸಂಶೋಧನಾತ್ಮಕ ಇವತ್ತು ವೆಸ್ಟರ್ನ್ ಈಗೇನು ಕಂಪ್ನಿಗಳಿದ್ದಾವೆ, ಬೇರೆ ದೇಶಗಳಲ್ಲಿ ಕಂಪ್ನಿಗಳಿದ್ದಾವೆ, ಅವ್ರು ಯಾವ ರೀತಿಯಾಗಿ ಅಲ್ಲಿಯ ಸಂಶೋಧಕರಿಗೆ, ವೈಚಾರಿಕರಿಗೆ, ವಿಜ್ಞಾನಿಗಳಿಗೆ ಅವಕಾಶ ಮಾಡಿಕೊಡ್ತಾರಲ್ಲ, ಅಂಥ ಅವಕಾಶ ಇಲ್ಲಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಸಹಿತ. ಈಗ ಮಾಡಿದರೆ ಎಷ್ಟು ಪ್ರಮಾಣದಲ್ಲಿ ಮಾಡಿದ್ರು ಅನ್ನೋಂಥದ್ದು ಸಹಿತ ಇವತ್ತು ಜನಕ್ಕೆ ತಿಳಿಸ್ಬೇಕಾಗಿದೆ. ಆ ಕೆಲಸ ಆಗಬೇಕಾಗಿದೆ. ಯಾಕಂದ್ರೆ ಸರ್ಕಾರವು ಮಾಡ್ತಾ ಇಲ್ಲ, ಸಂಶೋಧನೆ ಭಾಳ ಕಡಿಮೆ ಖರ್ಚು ಮಾಡ್ತಾ ಇದೆ. ಆ ದಿಶೆಯಲ್ಲಿ ನಮ್ಮ ಇವತ್ತಿನ KLE ಸಂಸ್ಥೆ ವಿಚಾರ ಮಾಡಲಿ. ಯಾಕಂದ್ರೆ ಅನೇಕ ಮಠಗಳ ಅನೇಕ ಮಹನೀಯರ ಕೆಲಸವನ್ನು ಸಪ್ತರ್ಷಿ ಹೈಕೊಟ್ಟಂಥ ನೆಲೆಗಟ್ಟಿನಲ್ಲಿ ಇವತ್ತು ಬೆಳೆದಿದ್ದಂಥ KLE ಇವತ್ತು ಕೋರೆ ಅವರ ನೇತೃತ್ವದಲ್ಲಿ ಬೆಳೆದಿದ್ದು ಅಲ್ಲೇ ಇವೆಲ್ಲ ಆದ್ರೆ ಇನ್ನೂ ಖುಷಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಈ ದೇಶದೊಳಗೆ ಉನ್ನತ ಶಿಕ್ಷಣದ ಬಗ್ಗೆ ಏನಪ್ಪ ಅಂತಂದ್ರೆ ಒಂದು ರೀತಿ ವಿಶೇಷವಾಗಿ ಒಂದು ಅವಗಾಹನೆ ಭಾಳ ಆಗ್ತಾ ಇದೆ ಅನ್ನುವಂಥದ್ದು. ಆದರೆ ಇಲ್ಲಿ ಪ್ರೊಫೆಷನಲ್ ಕೋರ್ಸ್ ಏನಾಗ್ತದಪ್ಪ ಅಂದ್ರೆ ಅವ್ರಿಗೆ ಆರ್ಥಿಕ ಭರಾಟೆ ಕೊಡೋದ್ರಿಂದಾಗೆ ಭಾಳ ಜನ ತಮ್ಮ ಮಕ್ಕಳು BE ಆಗಲಿ, MS ಆಗಲಿ, MSc ಆಗಲಿ ಅನ್ನೋ ಬಯಸ್ತಾ ಇರ್ತಾರೆ. MBBS ಆಗಲಿ, MD ಆಗಲಿ ಅಂತೇಳಿ. ಯಾಕಂದ್ರೆ ಅಲ್ಲಿ ನಾಳೆ ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಆರಂಭದಲ್ಲಿ ಅನ್ನೋ ಕಾರಣಕ್ಕಾಗಿ. ಆದರೆ ಇನ್ನುಳಿದ ಸಂಶೋಧನಾತ್ಮಕ ವಿಷಯಗಳಲ್ಲಿ ಸ್ವಲ್ಪ ಸ್ಲೋ ಆಗಿ ಬರ್ತಿರ್ತದೆ. ಬಟ್ ಅದು ಸ್ಟೇಡಿ ಮತ್ತು ಪರ್ಫೆಕ್ಟ್ ದೇಶ ಕಟ್ಟುವಲ್ಲೇ ಅಂಥ ಕೆಲಸಗಳಿಗೂ ನಮ್ಮ KLE ಇನ್ನು ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ನೀಡಲಿ ಅನ್ನುವಂಥ ಯೂನಿವರ್ಸಿಟಿಗಳು ನಿಜವಾಗಿ ಈಗ ಯೂನಿವರ್ಸಿಟಿ ಅದ, ಅದು ಇನ್ನಷ್ಟು ಅಲ್ಲಿ ಸಂಶೋಧನೆ ಆಗುವಂಥದ್ದು ಮಾಡಲಿ ಅಂತೇಳಿ. ಕೇವಲ ದುಡ್ಡು ಗಳಿಸೋ ಒಂದು ಮೋಟಿವ್ ಅಲ್ಲ, ಅದೇ ಕಾಲಕ್ಕೆ ದುಡ್ಡನ್ನು ಸರಿಯಾಗಿ ದುಡಿಸಿ ಈ ದೇಶಕ್ಕೆ ಇನ್ನಷ್ಟು ಸಂಪತ್ತು ಹೆಚ್ಚು ಮಾಡಲಿ, ಒಂದು ಮೌಲ್ಯಾತ್ಮಕವಾದಂಥದ್ದು ಅನ್ನುವಂಥ ಮಾತು ಹೇಳ್ತಾ
ಈ 15 ಜನರಲ್ಲಿ ಯಾರಾದರೂ ಆಗಲಿ ಅವ್ರಿಗೆ ಶುಭ ಕೋರುತ್ತಾ, ಎಲ್ಲರಿಗೂ ಶುಭ ಕೋರುತ್ತಾ, ಆಯ್ತು ಹೊಸದಾಗಿ ಬಂದಿದ್ದೀರಿ, ಹಳೆ ಜನರ ಕಂಟಿನ್ಯೂ ಆಗಿದ್ದೀರಿ, ಅವರ ಹಿಂದಿನ ಅವ್ರ ತಂದೆಯಿಂದ ಬಂದವ್ರು ಕೆಲವೊಬ್ಬರು ಚೇಂಜ್ ಆಗಿದ್ದೀರಿ ಅಷ್ಟೇ ವಿನಃ. ಆದರೆ ಈ 15 ಜನ ಮೂಲತಃ ಆಡಳಿತ ಮಂಡಳಿ ಇದ್ದಂಥವ್ರು ಹೊಸದಾಗಿ ಇದರಲ್ಲಿ ಯಾರು ಎಂಟ್ರಿ ಆಗಿಲ್ಲ ಅನ್ನೋದು ಏನೋ ಹೇಳ್ತಾ ಇದ್ದಾರೆ. ಏನೋ ಆಗಲಿ, ಒಟ್ಟಾರೆಯಾಗಿ ಪ್ರಭಾಕರ್ ಕೋರೆ ಅವರ ಇವತ್ತು ನಿರ್ಮಿಸಿದಂಥ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಒಯ್ಯುವಂಥ ಕೆಲಸ ಮುಂದೆ ಬರುವಂಥ ಆಗಲಿ ಅಂತ ಹೇಳ್ತಾ, ಜೊತೆಗೆ ಸಂಶೋಧನಾತ್ಮಕ ವೈಜ್ಞಾನಿಕವಾಗಿ ಆದಂಥ ಕೆಲಸಗಳು ಇನ್ನಷ್ಟು ಹೆಚ್ಚಾಗಲಿ, ಒಂದು ಸರ್ಕಾರ ಮಾಡೋಕ್ಕಿಂತ ಹೆಚ್ಚಾಗಲಿ ಅನ್ನೋದು ನಮ್ಮ ಬಯಕೆ. ಇನ್ನು ಆ ಡೈರೆಕ್ಟರ್ಸ್ಗಳು ಮತ್ತು ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದರೆ ಕಾರ್ಯಾಧ್ಯಕ್ಷರು, ಬರುವಂಥ ಕಾರ್ಯಾಧ್ಯಕ್ಷರು ಮತ್ತು ಪ್ರಭಾಕರ್ ಕೋರಿ ಅವರು ಸಾಕಷ್ಟು ಅನುಭವ ಅದ. ಅವ್ರು ಮಾಡಿ ಬೆಳೆಸಿ ಬಡ ಲಿಂಗಾಯತರಿಗೆ, ಬಡ ವ್ಯಕ್ತಿಗಳಿಗೆ ಎಲ್ಲರಿಗೂ ಅನುಕೂಲ ಮಾಡಲಿ ಅನ್ನೋದು ಒಂದು ದೊಡ್ಡ ಆಸೆ. ಏನು ಮಾಡ್ತಾರೆ ಅನ್ನೋದು ಹೇಳ್ತಾ, ಜೊತೆಗೆ 15 ಜನಕ್ಕೆ ನಿಮ್ಮ ಶುಭ ಕೋರುತ್ತಾ ಒಳ್ಳೆಯ ಕೆಲಸಗಳಾಗಲಿ ಮುಂದಿನ ದಿನಗಳು ಹೇಳ್ತಾ ನಮ್ಮ ಮನಸ್ಸಿಗೆ ಮಾತು ಮಾತಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯ ಕೈಗಂಡಿ ವಂದನೆಗಳು.